ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿಯಲ್ಲಿ ಹಿಂದಿ ವಿಭಾಗದ ವತಿಯಿಂದ ದಿನಾಂಕ 30/9/2023 ಹಿಂದಿ ಪಕ್ವಾಡದ ಸಮಾರೋಪ ಸಮಾರಂಭ ಹಾಗೂ ಭಸ್ಮಾಸುರ ಮೋಹಿನಿ ಎಂಬ ಹಿಂದಿ ಯಕ್ಷಗಾನ ಪ್ರದರ್ಶನ ನಡೆಯಿತು. ಹಿರಿಯ ಯಕ್ಷಗಾನ ವಿದ್ವಾಂಸರು ಲೇಖಕರೂ ಆದ ಶ್ರೀ ಸದಾಶಿವ ಭಟ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಅವರು ಯಕ್ಷಗಾನದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುವುದು ತಪ್ಪಲ್ಲ, ಆದರೆ ಅದು ಯಕ್ಷಗಾನದ ಚೌಕಟ್ಟನ್ನು ಮೀರಬಾರದು ಮತ್ತು ಹೊಸ ಪ್ರಯೋಗ ಮಾಡುವುದು ನಮ್ಮ ಹಕ್ಕು ಎಂದು ಹೇಳಿದ ಅವರು, ಹಿಂದಿ ಯಕ್ಷಗಾನವನ್ನು ಮನೋಜ್ಞವಾಗಿ ಅಭಿನಯಿಸಿದ ಕಲಾವಿದರನ್ನು ಹಾಗೂ ಕನ್ನಡ ಯಕ್ಷಗಾನವನ್ನು ಹಾಡು ಹಾಗೂ ಸಂಭಾಷಣೆಯೊಂದಿಗೆ ಹಿಂದಿಗೆ ಅನುವಾದಿಸಿ ಕಾರ್ಯಕ್ರಮವನ್ನು ಸಂಯೋಜಿಸಿದ ಹಿಂದಿ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ಕರುಣಾಲಕ್ಷ್ಮಿ KS ಅವರನ್ನು ಅಭಿನಂದಿಸಿದರು. ನೀವು ಯಕ್ಷಗಾನವನ್ನು ನೋಡಿದರೆ, ಹಿಂದಿ ಯಕ್ಷಗಾನವನ್ನು ನೋಡಿದರೆ ಇದರಲ್ಲಿ ಎಷ್ಟು ಜನರು ಪಾತ್ರ ವಹಿಸಿದ್ದಾರೆ, ಯಾರದ್ದೆಲ್ಲ ಕೈವಾಡ ಇದೆ, ಎಷ್ಟು ಶ್ರಮಪಟ್ಟಿದ್ದಾರೆ, ಇದನ್ನೆಲ್ಲ ಯೋಚಿಸಿದರೆ ಇದು ಸಣ್ಣ ಕೆಲಸ ಇದಲ್ಲ. ಇಲ್ಲಿಗ ಪ್ರಾಂಶುಪಾಲರಾದಂಥ ವರದರಾಜ ಅದ್ದಗಿಲ್ಲಿಯವರು, ರಾಮಾಜಿಯವರು, ಕರುಣಾಲಕ್ಷ್ಮಿ KS, ಆಲ್ತೇಶಿಯಸ್ ಮತ್ತು ಡಾಕಿದವರೆಲ್ಲ ತುಂಬ ಜನ. ಇವರಿಗೆಲ್ಲ ನಾನೊಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಾಮಾನ್ಯ 3/1/92 ಉದಯವಾಣಿಯಲ್ಲಿ ಒಂದು ಲೇಖನ ಪ್ರಕಟವಾಯಿತು. ಅದರಲ್ಲಿ ಪ್ರಪ್ರಥಮ ಪ್ರಯೋಗ ಹಿಂದಿ ಯಕ್ಷಗಾನ ಅಂತ ಮಂಗಳೂರಿನಲ್ಲಿ 92ರಲ್ಲಿ. ಅದು ನಿಜವಾಗಿಯೂ ಶ್ಲಾಘ್ಯ. ಅಂದರೆ ಉತ್ತರ ಭಾರತದಿಂದೆಲ್ಲ ತುಂಬ ಜನ ಬಂದಿದ್ದು ಒಳ್ಳೆದಾಯಿತು. ಇದನ್ನು ನೋಡಿ ನಾನು ಇದರ ಮುಖ್ಯ ರೂವಾರಿ ಕೃಷ್ಣ ಭಟ್, ಅದು ಕರ್ನಾಟಕ ಪ್ರಸಾದಲ್ಲಿ ಕನ್ನಡ ಪಾತ್ರವನ್ನು ಅವರು ವಹಿಸಿದ್ದು. ನಾನು ಕೇಳಿದೆ, ಪದ್ಯಗಳು ಕನ್ನಡದಲ್ಲಿ, ಅರ್ಥ ಹಿಂದಿಯಲ್ಲಿ, ಇದು ಹಿಂದಿ ಯಕ್ಷಗಾನ ಹೇಗೆ ಆಗ್ತದೆ ಅಂತ ಕೇಳ್ತಿದ್ದ. ಯಕ್ಷಗಾನ ಅಂತ ಹೇಳಿದರೆ ಅಲ್ಲಿ ಗಾನ ಶಬ್ದ ಉಂಟು, ಹಾಗೆ ಹಾಡುಗಳೇ ಹಿಂದಿಯಲ್ಲಿ ಇರಬೇಕು, ಅರ್ಥ ನೀವು ಮುಖ್ಯ ಅಲ್ಲ. ಬರೀ ಹಾಡುಗಳನ್ನು ಹೇಳಿರುವುದು ಅದು ಯಕ್ಷಗಾನ ಆಗ್ತದೆ, ಬರೀ ಅರ್ಥ ಹೇಳಿದರೆ ಯಕ್ಷಗಾನ ಆಗ್ತದೆ. ಹಾಗಾಗಿ ಇದು ಹಿಂದಿ ಯಕ್ಷಗಾನ ಹೇಗೆ ಆಗ್ತದೆ ಅಂತ ಕೇಳಿ, ಅದಕ್ಕೆ ಅವರು ಹೇಳಿದರು, ಅದು ಹಿಂದಿಯಲ್ಲಿ ಪದ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಕನ್ನಡದಲ್ಲಿ ನಾವು ಮಾಡಿ 92ರಲ್ಲಿ ಇದು ಆಯಿತು. ಅದಕ್ಕಿಂತ ಮೊದಲೇ ನಾನು ವೀರ ಸುಶೇಷ ಅಂತ ಹೇಳುವ ಒಂದು ಪ್ರಸಂಗವನ್ನು ಹಿಂದಿಯಲ್ಲಿ ಬರೆದಿದ್ದೆ. ಹಾಗಾಗಿ ಯಾಕೆ ಬರಲಿಕ್ಕೆ ಕೊಡುವುದು ಅಲ್ಲಿ ಕೇಳಿ, ಮತ್ತು ಸ್ವಲ್ಪ ಸಮಯ ಕಳೆದ ಮೇಲೆ ನಾನು ಇದೇ ಪ್ರಸಂಗವನ್ನು ಅವರಲ್ಲಿ ಕೊಟ್ಟೆ. ನೋಡಿ, ನಾನೊಂದು ಪ್ರಸಂಗವನ್ನು ಬರೆದಿದ್ದೇನೆ, ಇದು ಹಿಂದಿ ಕೊಡಿ ಅಂತೇಳಿ. ನೋಡಿದರು ಹೇಗೆ ಇದು ಪ್ರಿಂಟ್ ಆದರೂ ಕೂಡ ಇದು ಸಾಹಿತ್ಯಿಕವಾಗಿ ಉಳಿಲಿಕ್ಕಿಲ್ಲ ಅಂತ ಹೇಳಿ. ಆಯಿತು, ನನ್ನ ಹಾಗೆ 10 ಜನರು ಈ ಹಿಂದಿಯಲ್ಲಿ ಯಕ್ಷಗಾನ ಬರೆದರೆ ಹಾಗದು ಸಾಹಿತ್ಯವಾಗಿ ಉಳಿತದೆ ಅಂತ ಅವರಲ್ಲಿ ಹೇಳಿ. ಈಗ ನೋಡಿ, ಈಗ ಇವರೊಂದು ಪ್ರಯೋಗ ಮಾಡಿದ್ದಾರೆ, ತುಂಬ ಸಂತೋಷ. ಯಾಕೆಂತ ಕೇಳಿದರೆ, ನನಗೆ ಪ್ರಯೋಗ ಅಂತ ಹೇಳಿದರೆ ನನ್ನ ಮನಸ್ಸು ಅಲ್ಲಿಗೆ ಸೆಳೀತದೆ. ಈಗ ನನಗೆ ಎಲ್ಲಿಗೆ ಕೊಡುವುದಿಲ್ಲ, ಆದರೂ ಕೂಡ ಈಗ ಚಂದ್ರಗಿರಿಯವರು ಹೇಳುವಾಗ ನಾನು ನೋಡಿಕೊಡ್ಬೋದು. ಯಾಕೆ ಹೇಳ್ತೀರಿ, ಅದಕ್ಕೆ ಪ್ರಯೋಗ. ಇದು ಪ್ರಯೋಗವಾದ ಕಾರಣ ಮಾಡಬಾರ್ದು ಅಂತ ಇಲ್ಲ, ಪ್ರಯೋಗ ಮಾಡಲೇಬೇಕು. ಆದರೆ ಈ ಪ್ರಯೋಗ ಮಾಡುವಾಗ ನಮ್ಮ ಯಕ್ಷಗಾನದ ಪರಂಪರೆ ಏನು ಉಂಟು ಅದನ್ನು ನಾವು ಬಿಡಬಾರ್ದು. ಹಾಗಾಗಿ ಇಲ್ಲೀಗ ಇವರು ಬಹಳ ಕೆಲವರಾಗಿ ಪ್ರದರ್ಶನ ಮಾಡಿದ್ದಾರೆ. ಮಕ್ಕಳೆಲ್ಲ ವೇಷಧಾರಿಗಳು, ಪಾತ್ರಧಾರಿಗಳೆಲ್ಲ ಬಹಳ ಕೆಲವರಾಗಿ ಪಾತ್ರಗಳನ್ನು ಮಾಡಿದ್ದಾರೆ. ಹಿಮ್ಮೇಳದವರು ಕೂಡ ಚೆನ್ನಾಗಿ ತೊಡಿಸಿದ್ದಾರೆ. ಇದರಲ್ಲಿ ಏನು ಕೊರತೆಗಳು ಎಲ್ಲರೂ ಸರಿಯಾಗಿ ಅದು ಪ್ರಯತ್ನ ಅಲ್ವೋ. ಹಾಗಾಗಿ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋದರೆ ತುಂಬ ಯಶಸ್ಸು ಆಗುತ್ತೆ. ಹಾಗಾಗಿ ಇದು ಮುಂದೆಯೂ ಕೂಡ ಇಂತಹ ಪ್ರಸಂಗಗಳನ್ನು, ಬೇರೆ ಪ್ರಸಂಗಗಳನ್ನು ನಾವು ತಯಾರು ಮಾಡಿಕೊಡ್ತೀವಿ. ಆದರೆ ಸ್ವಲ್ಪ ಶಾಸ್ತ್ರಬದ್ಧವಾಗಿ ಅದನ್ನು ಪ್ರಯೋಗಿಸಿ ಪ್ರದರ್ಶನ ಮಾಡಿದರೆ ಪ್ರಯೋಜನ ಆದೀತು. ಅಂತಹ ಒಂದು ಶಕ್ತಿಯನ್ನು ಅವರಿಗೆ ಪರಮಾತ್ಮ ಕೊಡಲಿ, ಎಲ್ಲ ಜನರಿಗೂ ಶುಭವಾಗಲಿ ಅಂತೇಳಿ ನನ್ನ ಉತ್ತರವನ್ನು ಮಾತಾಡುತ್ತೇನೆ. ಪುತ್ತೂರಿನ ಗೇರುಬೀಜ ಸಂಶೋಧನಾ ಕೇಂದ್ರದ ಮುಖ್ಯ ತಾಂತ್ರಿಕ ಅಧಿಕಾರಿ ಹಾಗೂ ಪುತ್ತೂರು ತಾಲೂಕಿನ ಹಿಂದಿ ಭಾಷಾ ಅನುಷ್ಠಾನದ ಕಾರ್ಯದರ್ಶಿಯಾಗಿರುವ ಶ್ರೀ ಪ್ರಕಾಶ್ G. ಭಟ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿವಿಧ ಭಾಷೆಗಳನ್ನು ಕಲಿಯುವ ಉದ್ದೇಶ ಹಾಗೂ ಹಿಂದಿ ಭಾಷೆ ಕಲಿಯುವುದರಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿ
ಕಾಲೇಜಿನ ಹಿಂದಿ ವಿಭಾಗದಿಂದ ನಡೆಸಲ್ಪಡುವ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಯಕ್ಷಗಾನದಂತಹ ಮಾಧ್ಯಮವನ್ನು ಹಿಂದಿ ಭಾಷೆಯ ಬೆಳವಣಿಗೆಗೆ ಪ್ರಯೋಗಿಸಿ ಈ ಹೊಸ ಪ್ರಯೋಗಗಳನ್ನು ನಡೆಸಿದ ವಿಭಾಗ ಮುಖ್ಯಸ್ಥೆ ಶ್ರೀಮತಿ ಕರುಳಾಲಕ್ಷ್ಮಿ KS ಹಾಗೂ ಕಾಲೇಜಿನ ಯಕ್ಷಗಾನ ಕಲಾ ತಂಡದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. सभी सज्जनों को मेरा नमस्कार। मंत्रमुग्ध, अगर कोई शब्द को किसी अर्थ होता है तो आज मुझे उसका प्रसंग हुआ, अनुभव हुआ। आज का कार्यक्रम यहाँ कॉलेज का व्यवस्था, आपके विद्यार्थियों के और अध्यापकों के अनुशासन, सांस्कृतिक कार्यक्रम, इन सबको देख के मैं मंत्रमुग्ध हो गया हूँ। मैं हमेशा बेटमपाड़ी कॉलेज के लिए आना चाहता था, पत्रिकाओं में पढ़ा था बेटमपाड़ी फर्स्ट ग्रेड कॉलेज कभी भी न्यूज़ में आता है, कुछ नया लेके आता है। एक यहाँ पे एक अच्छा ग्रंथालय है, बहुत अच्छा ग्रंथालय है, एक ग्रंथपालक है आपके पास अच्छा, जो शायद ही कोई बड़े प्राइवेट कॉलेज में इतना अच्छा ग्रंथालय हो सकता है, उतना अच्छा है। यक्षगान का आज का कार्यक्रम के बारे में मैं 2 शब्द कहूँगा। यह आसान नहीं है साथियों, यक्षगान करना ही मुश्किल काम। ತಾಳಕ್ಕೆ ತಕ್ಕಂತೆ ಕುಣಿಯೋದು, ತಾಳಕ್ಕೆ ತಕ್ಕಂತೆ ಹಾಡುವುದು, ಆ ಅರ್ಥ ಅದಕ್ಕೆ ಸರಿಯಾಗಿ ಅರ್ಥವನ್ನು ಹೇಳುವಂಥದ್ದು, ये तीनों जो है ना हमारे सांस्कृतिक कला यक्षगान में ही देखने मिलते हैं और कहीं इतना अच्छा आपको सांस्कृतिक सम्मेलन नहीं मिलता। आज के बच्चे जो किए हैं हिंदी में किए हैं, विशेष रूप से उसका साहित्य जो ट्रांसलेशन किए हैं करुणालक्ष्मी मैडम ने बहुत अच्छी तरह से इसको साहित्य का अनुवादन किए हैं। गायन आसान नहीं है, भागवती के आसान नहीं है, ताड़बद्ध करना पड़ता है। हिंदी में सुन के भी वो उसको सीख के हिंदी में इतना अच्छा सा गान वो हमको दिखाया, भागवत की किया, बहुत अच्छा प्रदर्शन रहा। और बच्चे विद्यार्थी लोग, मैंने बड़गुतिट्टू का यक्षगान देखता हूँ ज़्यादातर, क्योंकि वहाँ उत्तर कन्नड़ जिला का हूँ। इतना अच्छा वहाँ पे स्टेप्स वगैरह डालते हैं। मुझे आज यहाँ का विद्यार्थियों इतना अच्छा नृत्य किया, नाट्य किया, मुझे आश्चर्य हुआ और बहुत ही अच्छा लगा कि इस यहाँ के विद्यार्थी भी तेंकुतिट्टू के शैली में भी इतना अच्छा नाट्य करते हैं और इतना अच्छा प्रदर्शन करते हैं। सर बहुत अच्छा कोशिश किया है आपने और करुणालक्ष्मी मैडम ने, और जो भी है जो गाना वगैरह जो यहाँ पे गाना गाए हैं और यक्षगान सिखाए हैं विद्यार्थियों को, रामा जी हैं, उन सबको सर मैं बहुत अभिनंदन करता हूँ और आशा करता हूँ कि आगे इन लोग और भी अपना प्रतिभा दिखाएंगे और अलग अलग जगह में दिखाएंगे और प्रशंसा पाएंगे। मगर भाषा क्या करती है? भाषा आपको परिसर के बारे में प्यार बढ़ाती है। भाषा कहती है पहाड़ क्यों होना चाहिए, पहाड़ प्रकृति क्यों होना चाहिए, प्रकृति से क्या लाभ है, प्रकृति कितना सुंदर है, चाहे वो हिंदी में हो या कन्नड़ में हो और कोई भाषा में हो। तो हमको एक तरह भौतिक रूप का हमारा वाणिज्यकरण हुआ, व्यावहारिक रूप है, दूसरी तरफ हमको उसको समाधान देने का ऐसा नहीं वैसा रहो कहने का हमको एक मौका मिला है, वो भाषा करती है। तो हमको बच्चों को वो करने का है, विद्यार्थियों को वो समझना चाहिए। सिर्फ नौकरी के लिए हम हिंदी भाषा कन्नड़ कोई भी ऐसा सीखना जरूरी नहीं है। हमारा एक मन में मानवीयता जो पैदा करती है वो भाषा है। अब आप आपके भाषा के क्लास में कोई कवि की बात आपको सुनाएंगे, कोई कवि की साहित्य के आपको सुनाएंगे, टीचर सुनाएंगे, तो उस समय संबंध, मनुष्य संबंध के बारे में बात करेंगे, भावना आपको बारे में बात करेंगे, आपका जीना कैसे है वो भाषा सिखाएंगे।
ಜಿಂದಗಿ ಕೈಸೆ ಬಿತಾನಾ ಹೈ, ಜೀವನವನ್ನು ಕಳೆಯುವುದು ಹೇಗೆ ಅನ್ನುವಂಥದ್ದು ಬೇರೆ ಬೇರೆ ನಿಮಗೆ ವಿಜ್ಞಾನದ ಭಾಷೆಗಳು ಗಣಿತಗಳು ತಿಳಿಸೋದು. ಆದರೆ ಹಿಂದಿ ಕನ್ನಡ ಯಾವುದೇ ಒಂದು ಭಾಷೆಯ ಅಧ್ಯಯನ ಅಥವಾ ಅದನ್ನು ಓದುವುದರಿಂದ ಬದುಕನ್ನು ನಾವು ಬದುಕಾಗಿ ಹೇಗೆ ಸ್ವೀಕರಿಸುವುದು, ಜೀವನವನ್ನು ಹೇಗೆ ನಾವು ಜೀವಿಸುವುದು ಅನ್ನುವಂಥದ್ದನ್ನು ಒಂದು ಭಾಷೆ ತಿಳಿಸಿಕೊಡ್ತೀವಿ. आप सभी युवा विद्यार्थी है, अध्यापक है और महान यहाँ पे साहित्यकार और लोग हैं. मैं अनुरोध करता हूँ हमको हमारा मातृभाषा में उच्च शिक्षण भी मिलना चाहिए. मातृभाषा में मिलने से क्या होता है, आजकल हमने देखा होगा सबसे ज़्यादा IAS वगैरह जो होते हैं नॉर्थ इंडिया से आते हैं. क्यों मालूम है? क्योंकि वो शुरू से हिंदी में पढ़ते हैं, हिंदी मीडियम में पढ़ते हैं और हिंदी में IAS एग्ज़ाम होते हैं. उसको आसान सा लगता है, अपना अपना भाषा आसान से लगता है. सभी भाषा को हम गौरव दें और हमारा मातृभाषा से प्यार रखें, उसको भी बढ़ावे और उसको भी बढ़ावा दें कि उसमें हम आगे बढ़े. धन्यवाद. ಹಿಂದಿ ವಿಭಾಗದ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿನಿ ವರ್ಷ ಇವರು ಆವೋ ಪಡೋ ಜೀವನ್ ಜೀತೋ ಎಂಬ ಹಿಂದಿ ಕವನವನ್ನು ವಾಚಿಸಿದರು. अब मैं बुलाना चाहता हूँ प्रथम BSc की छात्र वर्षा जी का, वे अपनी कविता का मंडन करेंगे. आओ पढ़ो जीवन जीतो, कवि श्री रामंगे, हिंदी अनुवाद करुणा लक्ष्मी KS. आओ पढ़ो जीवन जीतो, कष्टों को दूर भगाओ. आओ पढ़ो जीवन जीतो, कष्टों को दूर भगाओ, अपने परिवार को बचाओ. पुस्तक है हमारा धर्म, इस समझ लो तुम इसका मत. पुस्तक है हमारा धर्म, समझ लो तुम उसका मत. पुस्तक ही है हमारा जाति, रक्षा करेगी तुम्हें अपनी नीति. पुस्तक ही है हमारा जाति, रक्षा करेगी तुम्हें अपनी नीति. रखो हट मन में पढ़ने का, हर विषय की जानकारी पाने का. रखो हट मन में पढ़ने का, हर विषय की जानकारी पाने का. हट रहे कष्टों को जीतने का, किसी तरह लक्ष्य प्राप्त करने का. हट रहे कष्टों को जीतने का, किसी तरह लक्ष्य प्राप्त करने का. पढ़ो तुम पाठ्य पुस्तकों को, पढ़ो साहित्य ग्रंथों को. पढ़ो तुम पाठ्य पुस्तकों को, पढ़ो साहित्य ग्रंथों को. पढ़ो जीवन चरित्रों को, स्पर्धा संबंधित किताबों को. पढ़ो जीवन चरित्रों को, स्पर्धा संबंधित किताबों को. पढ़ो तुम इतिहास पुस्तकों को और पढ़ो विधि कानून को. पढ़ो तुम इतिहास पुस्तकों को और पढ़ो विधि कानून को. पढ़ो अखबार पत्र पत्रिकाओं को, हासिल करो हर जानकारी को. पढ़ो अखबार पत्र पत्रिकाओं को, हासिल करो हर जानकारी को. पढ़ो पुस्तक अपनी पसंद की, मन में हो इच्छा लक्ष्य प्राप्त करने की. पढ़ो पुस्तक अपनी पसंद की, मन में हो इच्छा लक्ष्य प्राप्त करने की. समझो जीवन जीतने का मन, सुंदर बना लो जीवन अपना तुम. समझो जीवन जीतने का मन, सुंदर बना लो जीवन अपना तुम. ಇನ್ನೋರ್ವ ಮುಖ್ಯ ಅತಿಥಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ನಿರ್ದೇಶಕರಾದ ಶ್ರೀ ನಾರಾಯಣ ಪ್ರಕಾಶ್ ರವರು ಯಾವುದೇ ವಿದ್ಯೆಯಾದರೂ ಅದನ್ನು ಕಲಿಯುವ ಅವಶ್ಯಕತೆ ಇದೆ. ವಿದ್ಯೆ ಇದ್ದರೂ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಗಳಿಸಲು ಸಾಧ್ಯ. ಹಿಂದಿ ಭಾಷೆಯೂ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಪ್ರೌಢಿಮೆ ಸಾಧಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆಯಿದ್ದರು. ಅಲ್ಲಿ ಸಂಬಳವು ಸಿಕ್ಕಿದ್ರೆ ಹಿಂದೆ ಬೆತ್ತವಿರ್ತದೆ, ಆದರೆ ಇಲ್ಲಿ ಬೆತ್ತ ಇಲ್ಲ, ಸಂಬಳ ಮಾತ್ರ ಸಿಗ. ಆದರೆ ಆ ಸಂಬಳಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳಿಗೆ ಏನಾದರೂ ನನ್ನಲ್ಲಿದ್ದ ಪ್ರತಿಭೆಯನ್ನು ಮತ್ತು ನಾನೇನು ಕಲಿತಿದ್ದೇನೆ ಅದನ್ನು ನಮ್ಮ ಮಕ್ಕಳಿಗೆ ಒಂದು ಇಷ್ಟಾದರೂ ಕೊಡಬೇಕು ಅಂತ ಹೇಳೋ ಒಂದು ಯೋಚನೆ ಇವತ್ತು ಮಾಡಿದ್ದಾರೆ. ಬಹುಶಃ ನಾವೆಲ್ಲ ಬಾಣಾಜಿ ಮತ್ತು ಬೆಟ್ಟ ಮಾಡಿದ್ರೆ ಧನ್ಯರು ಅಂತ ಭಾವಿಸ್ತೇನೆ. ನಾನು ಭಾಳ ಖುಷಿ. ಅದೇ ರೀತಿ ಮಕ್ಕಳ ಇವತ್ತು ಯಕ್ಷಗಾನ, ಹಿಂದಿಯಲ್ಲಿ ಯಕ್ಷಗಾನ ಬಹಳ ಖುಷಿ ಆಯಿತು. ಬಹುಶಃ ನಾನು ಅದನ್ನೇ ಹೇಳ್ತೇನೆ, ಮಕ್ಕಳೇ ಮನೆಯಲ್ಲಿ ಉಂಟು ಅಥವಾ ನಾನೇನೋ ಮಾಡಿಯೇನು ಅಥವಾ ಈಗ 600 ರೂಪಾಯಿ ಕೂಲಿ ಉಂಟು ನಾನು ಬದುಕೇನೆ ಅಂತ ಹೇಳೋ ಭ್ರಮೆ ಬೇಡ. ವಿದ್ಯೆ ಇಲ್ಲದಿದ್ದರೆ ನಮ್ಮಷ್ಟು ಬೆತ್ತ ಅಂದರೆ ಯಾರೂ ಇಲ್ಲ. ಸುಮ್ಮನೆ ನೀವು ಭ್ರಮೆ ಬೇಡ. 100ಕ್ಕೆ 100 ವಿದ್ಯೆ ಮೊದಲು ಬೇಕು. ಅದು ಏನನ್ನೂ ಕೊಡ್ತದೆ. ನಮಗೆ ಯೋಗ ಇದ್ದರೆ ಏನನ್ನೂ ಕೊಡ್ತದೆ. ವಿದ್ಯೆಯಲ್ಲೇ ಇದ್ದರೆ ನನಗೇನು ಕೊಡೋದಿಲ್ಲ. ಇವತ್ತೇನಾದರೂ ಸಮಾಜದಲ್ಲಿ ನಾನು ಹಠ ತೊಟ್ಟು ಅಷ್ಟು ಕಲಿತ ಕಾರಣ ನಾನು ಏನಾದರೂ 2 ಅಕ್ಷರ ಮಾತಾಡುವಂಥ ಧೈರ್ಯ ನನಗೆ ಬಂದಿದೆ. ಹಾಗಾಗಿ ಮಕ್ಕಳಲ್ಲಿ ನಾನು ಹೇಳೋದು, ಇಂಥ ಬೇರೆ ಬೇರೆ ಕಲೆಗಳಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ, ಅದರಲ್ಲಿ ಸೇರಿಕೊಳ್ಳಿ. ಏನಿಲ್ಲ 2 ಅಕ್ಷರ ಮಾತಾಡಿ, ತಪ್ಪ ಸರಿಯಾಗಿ ಗೊತ್ತಿಲ್ಲ. ಇದು ನಮ್ಮ ಮನೆ ಹಾಗೆ, ನಮ್ಮ ಶಾಲೆ ಅಂದರೆ ನಮ್ಮ ಮನೆ ಹಾಗೆ. ತಪ್ಪಾದರೂ ತೊಂದರೆ ಇಲ್ಲ. ಯಾವ ನಿಮ್ಮ ಲೆಕ್ಚರ್ಗಳನ್ನು ಯಾರೂ ನೆಗಾಡುವುದಿಲ್ಲ. ನಮಗೆಲ್ಲ ಮೊದಲು ಭ್ರಮೆ, ತಪ್ಪಾಗಬಾರದು. ಮಾಡಿದರೆ 100ಕ್ಕೆ 100 ಸರಿ. 100ಕ್ಕೆ 100 ಸರಿಯಾಗಿ ಆರಂಭದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ದೇವರಿಗೆ ಆಗಲಿಲ್ಲ, ಮತ್ತು ನಮಗೆ ಎಲ್ಲಿ ಆಗ್ತದೆ.
ಹಾಗಾಗಿ ಇಂಥ ವಿದ್ವಜ್ಜನರೊಟ್ಟಿಗೆ ಹೋಗಿ ನನಗೆ ಆನಂದ ಆಗ್ತಾ ಇದೆ, ಖುಷಿ ಆಗ್ತದೆ. ನನಗೆ ಒಟ್ಟಿಗೆ ಒಂದು ಮನೆಯಲ್ಲಿ ನನಗೆ ಒಂದು ಚೂರು ಜಾಗ ಸಿಕ್ಕಿದಲ್ಲ ಅಂತೇಳಿ ಇದು ಖುಷಿ ಪಡಬೇಕು ನಾವು ಮಕ್ಕಳು. ಖಂಡಿತ ಮಕ್ಕಳೇ, ಬದಲಾವಣೆ ನಮ್ಮ ಕೈಯಲ್ಲಿದೆ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. 100ಕ್ಕೆ 100 ಭಾಷೆಗಳನ್ನು ಕಲಿಬೇಕು. ಹೀಗಾಗಿ ರಾಷ್ಟ್ರ ಭಾಷೆ ಬಗ್ಗೆ ಹೇಳಿದರು. ನಾನೀಗ ಬೇರೆ ಬೇರೆ ದೇಶ ವಿದೇಶಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಒಂದು ಇರಿಟೇಷನ್ ಆಗ್ತದೆ. ಈಗ ಅಲ್ಲಿಂದಲ್ಲಿ ಖರ್ಚಿಗೆ ತಕ್ಕ ಅಂತ ಹೇಳಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಖರ್ಚಿಗೆ ತಕ್ಕಂತೆ ಭಾಷೆ ಬರ್ಬೋದು, ಅಷ್ಟು ಬರ್ತದೆ ನನಗೀಗ. ಅದು ಹಠ ಮಾಡಿ ನಾನು ಕಲ್ತದ್ದು ಮನೆಯಲ್ಲಿ. ಯಾಕೆ ಬದಲಾವಣೆಗಳನ್ನು ನಾವು ತಿದ್ದಿಕೊಂಡ್ರೆ ಮಾತ್ರ ನಮ್ಮ ಬದಲಾವಣೆ ಆಗ್ತದೆ, ಇನ್ನೊಬ್ಬ ರೀತಿ ನಾವು ಬದಲಾವಣೆ ಆಗಲಿಕ್ಕಿಲ್ಲ. ನಾವೇ ನಮ್ಮ ಮನಸ್ಸನ್ನು ತಿದ್ದಿಕೊಂಡು ಬದಲಾವಣೆ ಜಾಗ ಅಂದರೆ ಈಗ ಹೈಯೆಸ್ಟ್ ಕಾಂಪಿಟೇಷನ್ ಯುಗ. ಇವತ್ತೀಗ 1 ಅಕ್ಷರ 2 ಅಕ್ಷರ ಕಲಿತಾಗಲು 1 ಡಿಗ್ರಿ 2 ಡಿಗ್ರಿ ಕಾಸಿನ ಬೆಲೆ ಇಲ್ಲ. ಅಡಿಗೆ ಮಾಡಿ 2 ಮಕ್ಕಳ ತಾಯಿ ಆದ ನಂತರ ಕಾಂಪಿಟೇಷನ್ ಎಕ್ಸಾಮ್ಗೆ ಬರೆದಿದ್ದಾರೆ. ಬಹುಶಃ ನಾನೊಮ್ಮೆ ನಿಮ್ಮ ಲೈಬ್ರರಿ ನೋಡೋಕೆ ಭಾಳ ಆನಂದ ಆಯಿತು ನನಗೆ. ಇವರ ಸುದ್ದಿಯವರಲ್ಲಿ ಹೇಳಿಕೊಂಡೆ, ಇಷ್ಟು ಒಳ್ಳೆಯ ಲೈಬ್ರರಿ ಇದೆ, ಏನು ಇಂಟರ್ನ್ಯಾಷನಲ್ ಇಶ್ಯೂಗಳು ಎಲ್ಲ ಇದೆ, ಬೇಕಾದಷ್ಟು ಪುಸ್ತಕ ಇದೆ. ಇಲ್ಲೇ ನಿಮಗೆ KS ಪಾಸ್ ಮಾಡುವಷ್ಟು ಪುಸ್ತಕ ಇದರ ಒಳಗಿದೆ, ಹೊರಗೆ ಹೋಗೋದು ಬೇಡ. ಖುಷಿ ಇದನ್ನೆಲ್ಲ ಕಂಡಿದೆ. ನನಗೊಂದು ಆಸೆ ಇದೆ, ಬೆಟ್ಟಂಪಾಡಿದೆ ಯಾರಾದರೂ ಒಂದು KS IAS ಹೋದರೆ ಖರ್ಚು ಬೇಕಾದ್ರೆ ನಾವು ಕೊಡ್ತೇನೆ. ದಯಮಾಡಿ ಯಾರಾದರೂ ಒಬ್ಬರು ಉನ್ನತ ಸ್ಥಾನಮಾನಕ್ಕೆ ನನ್ನ ಊರಿಂದ ಹೋದರೆ ನನ್ನಷ್ಟು ಸಂತೋಷ ಪಡೋ ಯಾರಿಲ್ಲ. ಹಾಗೆ ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ಆಗ್ತದೆ. ಹಿಂದಿ ಪ್ರಾಧ್ಯಾಪಿಕೆ ಹಾಗೂ ವಿಭಾಗ ಮುಖ್ಯಸ್ಥರಾದ ಶ್ರೀಮತಿ ಕರುಣಾ ಲಕ್ಷ್ಮಿ KS ರವರು "ತೇಲ್ಕು ಜಾನೆ ಸೆ ಪಹಲೆ ಪಡ್ಲೂಂಗಿ ತುಜೆ ಮೇ" ಎಂಬ ಕವಿತೆಯನ್ನ ಮನೋಜ್ಞವಾಗಿ ವಾಚಿಸಿ ಸರ್ವರ ಗಮನ ಸೆಳೆದರು. नमस्कार। ये भी कविता अनुदित है। हमारे कॉलेज के ग्रंथपाल जी ने बच्चों को प्रोत्साहन देने के लिए, पढ़ने के लिए जो प्रोत्साहन देना है, उस उद्देश्य से उन्होंने इस कविता की रचना की है। उसका अनुवाद मैं यहाँ पर सबके सामने प्रस्तुत कर रही हूँ। देर हो जाने से पहले पढ़ लूँगी तुझे, ಹೊತ್ತು ಮೀರುವ ಮುನ್ನ ಅನ್ನುವಂತಹ ಶೀರ್ಷಿಕೆಯ ಅವರ ಕವಿತೆ. देर हो जाने से पहले पढ़ लूँगी तुझे मैं, मन के तनावों को दूर करती हो तुम, स्मरण शक्ति की वृद्धि करती हो तुम, मन के तनावों को दूर करती हो तुम, स्मरण शक्ति की वृद्धि करती हो तुम, मेरी लिखावट को तेज करती हो तुम, शब्द भंडार को छलका देती हो तुम, मुझ में आलोचना शक्ति भरती हो तुम, ज्ञान क्षितिज का विस्तार करती हो तुम, तुमने मेरी कल्पना शक्ति का विकास किया, मेरी रचना भूमि को उर्वर बनाया, मेरी समस्याओं का समाधान किया तुमने, दुनिया को देखने की नई दृष्टि दी है तुमने मुझे नई दोस्ती का अवसर दिया, तुमने मुझे नई दोस्ती का अवसर दिया, जीवन के ध्येय उद्देश्यों को मजबूत किया, विश्व जीतने का आत्मविश्वास भर दिया तुमने मुझमें, व्यर्थ न करूँगी समय, देर हो जाने से पहले पढ़ लूँगी तुझे मैं. ಇದು ಪುಸ್ತಕವನ್ನು ಕುರಿತಾಗಿ ಹೇಳುವಂತಹ ಅವರ ಭಾವನೆಗಳು. ಧನ್ಯವಾದ. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ ಚಂದ್ರಗಿರಿಯವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಸಂಯೋಜಿಸಿದ ವಿಭಾಗ ಮುಖ್ಯಸ್ಥರಾದ ಶ್ರೀಮತಿ ಕರುಣಾ ಲಕ್ಷ್ಮಿ KS ರವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಈ ಹೊಸ ಪ್ರಯೋಗ ದಾಖಲೆಯಾಗಿ ಉಳಿಯಲಿ ಎಂದು ಶುಭ ಹಾರೈಸಿದರು. ಅವರು ಇಂಗ್ಲೀಷಲ್ಲಿ ಕೂಡ ಯಕ್ಷಗಾನ ಮಾಡಿದ್ದಾರೆ, ಸ್ಲೇಯಿಂಗ್ಸ್ ಆಫ್ ಸುಧನ್ವ. ಮೊನ್ನೆ ಕೆಲವೇ ತಿಂಗಳ ಹಿಂದೆ ಇದೇ ನಿಡ್ಪಳ್ಳಿ ದೇವಸ್ಥಾನದಲ್ಲಿ ಅವರ ಮಲಯಾಳ ಯಕ್ಷಗಾನದ ಬಿಡುಗಡೆಗೆ ನಾನು ಹೋಗಿದ್ದೆ. ಸೊ ಈ ಥರ ಎಲ್ಲ ಪ್ರಯೋಗಗಳು ಅವರು ಹೇಳಿದರು. ಎಲ್ಲವೂ ಪ್ರಾರಂಭ ಆಗೋದು ಪ್ರಯೋಗದಲ್ಲಿ. 92ನೇ ಇಸವಿಯಲ್ಲಿ ಪ್ರಾರಂಭ ಆದ ಪ್ರಯೋಗದಿಂದ ಇವತ್ತಿನವರೆಗೆ ಅನೇಕ ಬದಲಾವಣೆಗಳು. ಅವತ್ತು ಹಿಂದಿ ಪ್ರಾರಂಭದ ಕಥೆಯನ್ನು ಅವರು ಹೇಳಿದರು. ಹಾಗಾಗಿ ಇವತ್ತು ಒಂದು ಪುಟ್ಟ ಪ್ರಯೋಗ, ಒಂದು 4 ಜನ ವಿದ್ಯಾರ್ಥಿನಿಯರನ್ನು ಸೇರಿಸಿ ಮಾಡಿದಂಥ ಒಂದು ಪುಟ್ಟ ಪ್ರಯೋಗ. ಆ ಪ್ರಯೋಗವನ್ನು ಸದಾಶಿವ ಭಟ್ರು ನೋಡಬೇಕು ಅಂತ ನನಗಿತ್ತು. ರಾಮ ಸರ್ ನಾವು ಮಾತಾಡಿಕೊಂಡಾಗ ನಾವು ಕೇಳಿ ನೋಡೋಣ. ನಾನು ಕೇಳಿದ ತಕ್ಷಣ ನನಗೆ ಗೊತ್ತಿತ್ತು ಅವ್ರು ಹೋಗ್ತಾರೆ ಅಂತ. ಯಾಕಂದರೆ ಅವರ ಒಳಗಿಂದ ಆ ತುಡಿತ ಈಗಲೂ ಇದೆ. ಅವರು ಬಂದಿದ್ದಾರೆ, ನೋಡಿದ್ದಾರೆ. ಈ 4 ಪುಟಾಣಿಗಳು ಮತ್ತು ಅವರ ಜೊತೆಗಿದ್ದಂತಹ ಹಿಮ್ಮೇಳದವರು. ಆ ಹಿಮ್ಮೇಳದವರೆಲ್ಲರೂ ನಮ್ಮ ವಿದ್ಯಾರ್ಥಿಗಳೇ, ಕೆಲವರು ಸೀನಿಯರ್ ವಿದ್ಯಾರ್ಥಿಗಳು. ಅವರೆಲ್ಲರಿಗೂ ಅವರು ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಈ ಪ್ರಯೋಗ ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ತದೆ ನಾನು ಭಾವಿಸ್ತೇನೆ. ಹಾಗೆ ಇಂತಹ ವಿಶೇಷಗಳು, ಬಹುಭಾಷೆಯಲ್ಲಿ ಯಕ್ಷಗಾನವನ್ನು ಬೆಳೆಸುವುದು, ಹಿಂದಿ ಪ್ರಯೋಗವನ್ನು ಮಾಡೋದು. ನಾವು ಈಗಲೇ ಹೇಳ್ತೇವಲ್ವ, 70ರ ದಶಕದಲ್ಲಿ ಸದಾಶಿವ ಭಟ್ರು ಮಹಿಳಾ ತಂಡವನ್ನು ಕಟ್ಟಿಕೊಂಡು ಮೈಸೂರಿಗೆ ಹೋದರು.
8 ಭಾಷೆಗಳಲ್ಲಿ ಯಕ್ಷಗಾನ ಮಾಡಿದರು ಅಂತ ಬೆಟ್ಟಂಪಾಡಿಯ ಚರಿತ್ರೆಯನ್ನು ಹೇಳುವಾಗ ನಾವು ಉಲ್ಲೇಖಿಸ್ತೇವಲ್ವ. ಇನ್ನೊಂದು ಕಾಲ ಬರಬಹುದು, 2023ನೇ ಇಸವಿಯಲ್ಲಿ ಬೆಟ್ಟಂಪಾಡಿ ಡಿಗ್ರಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಹಿಂದಿ ಯಕ್ಷಗಾನ ಮಾಡಿದರು ಅಂತ ಹಲವು ದಾಖಲೆಗಳನ್ನು ಈ ಪರಿಸರ ಯಕ್ಷಗಾನಕ್ಕೆ ತುಂಬ ಒಂದಕ್ಕಿಂತ ಒಂದು ಮಿಗಿಲಾದಂಥ ಸಾಧನೆಗಳನ್ನು ದಾಖಲಿಸುವಂಥ ಪ್ರಯೋಗಗಳಾಗಲಿ, ಅದಕ್ಕೊಂದು ಕಾರಣ ಇವತ್ತಿನ ಕಾರ್ಯಕ್ರಮ ಆಗಲಿ ಅಂತ ನಾನು ಹಾರೈಸ್ತೇನೆ. ಶರ್ಮರ ಹೆಸರನ್ನು ಕೂಡ ಸೇರಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಭಾಗವತಿಕೆ ಶರ್ಮನಿಗೆ ಈಗಾಗಲೇ ಹೇಳಿ ಆಗಿದೆ. ನಮ್ಮ ವಿದ್ಯಾರ್ಥಿ ಇಲ್ಲೇ BSc ಮಾಡಿದಂಥ ವಿದ್ಯಾರ್ಥಿ, ಆಮೇಲೆ ಸ್ನಾತಕೋತ್ತರ ಪದವಿಗೆ ಅಂತ ಪಕ್ಕದ ಫಿಲೋಮಿನಾ ಕಾಲೇಜಿಗೆ ಹೋದರು. ಅವರ ಹಿಮ್ಮೇಳದಲ್ಲಿ ಯಶಸ್ವಿಯಾದದ್ದು ಇಲ್ಲಿ ಚಂಡೆ ಕಲಾವಿದರಾಗಿದ್ದರು. ಇತ್ತೀಚೆಗೆ ಭಾಗವತಿಗೆ ಶಿಫ್ಟ್ ಆದರು. ಇವತ್ತು ಅವರ ಭಾಗವತಿಕೆಯನ್ನು ನೀವು ಗಮನಿಸಿದರೆ ಒಂದು ಪ್ರೌಢವಾದ ಭಾಗವತಿಕೆಯ ಎಲ್ಲ ಲಕ್ಷಣಗಳು ಅವರಲ್ಲಿದೆ. ಅದು ಬೇರೆ, ಹಿಂದಿ ಬೇರೆ. ನಾನು ನಾರಾಯಣ ಶರ್ಮನಿಗೆ ಕೂಡ ಉಜ್ವಲ ಭವಿಷ್ಯವನ್ನು ಹಾರೈಸ್ತೇನೆ. ಇನ್ನು ಮುಂದೆ ನನ್ನ ಭಾಷಣದಲ್ಲೆಲ್ಲ ನಾನು ಕಾವ್ಯಶ್ರೀ ಅಜೀರ್ನ ಹೆಸರು ಹೇಳುವಾಗ ನಾರಾಯಣ ಶರ್ಮನ ಹೆಸರನ್ನು ಕೂಡ ಹೇಳುವಾಗ ಆಗ್ತದೆ. ನನಗೆ ತುಂಬ ಸಂತೋಷ ಕೊಟ್ಟ ಸಂಗತಿ. ಅನೇಕ ಪ್ರತಿಭಾನ್ವಿತ ಕಲಾವಿದರು ರಂಗದಲ್ಲಿ ಬಂದಿದ್ದಾರೆ. ಅನನ್ಯ, ಸಮನ್ವಿ ಅವರೆಲ್ಲ ಎಸ್ಟಾಬ್ಲಿಷ್ಡ್ ಕಲಾವಿದರು ಆಗಿ ಹೋಗಿದ್ದಾರೆ ಈಗಾಗಲೇ. ಅವರ ಜೊತೆಗೆ ಉಳಿದವರು ಕೂಡ ಪ್ರೌಢರಾಗಿ ಬೆಳೀತಾ ಇದ್ದಾರೆ. ನಾನು ಕರುಣಾಲಕ್ಷ್ಮಿ ಮೇಡಮನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಬೇಕು. ಅವರಿಗೆ ಯಕ್ಷಗಾನದ ಗಂಧ ಗಾಳಿ ಇರಲಿಲ್ಲ. ಅವರು ಮೈಸೂರು ಕಡೆಯವರು. ಆರಂಭದ ಒಂದು ನಾಂದಿ ಪದ್ಯ, ಭಾಗವತರು ಹೇಳಿದ ಮೊದಲ ಪದ್ಯ ಚಂದ್ರವದನೆಯಕ್ಕೇನೋ ಪ್ರಾರಂಭ ಆಯ್ತದು. ಆ ಪದ್ಯದ ಒಂದು 4 ಸಾಲು ನೋಡುವಾಗಲೇ ನಮ್ಗೆ ಗೊತ್ತಾಯಿತು ಎಷ್ಟು ಪ್ರೌಢವಾಗಿ ಈ ಸಾಲುಗಳು ಮುಂದೆ ಹೋಗಿದೆ ಅಂತ. ನಾನು ಆಗಲೇ ಅವರಿಗೆ ಅಭಿನಂದನೆ ಹೇಳಿದೆ. ಅವರು ಕನ್ನಡದಿಂದ ಹಿಂದಿಗೆ, ಹಿಂದಿಯಿಂದ ಕನ್ನಡಕ್ಕೆ ಅನುವಾದಗಳನ್ನು ಮಾಡಿದ್ದು ಗೊತ್ತು. ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದ್ದಾರೆ. ಒಂದು ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಅನುವಾದ ಮಾಡೋದು ಅದು ಅಷ್ಟು ಮುಖ್ಯ ಅಲ್ಲ. ಆದರೆ ಯಕ್ಷಗಾನಕ್ಕೆ ಕೆಲವು ನಿಯಮಗಳಿವೆ, ಕೆಲವು ಛಂದಸ್ಸುಗಳಿವೆ, ಕೆಲವು ಹೀಗೇ ಆಗಬೇಕು ಅಂತಿದೆ. ಅದನ್ನು ಆಮೇಲೆ ಹಾಡ್ತಾರೆ. ಸಂಗೀತದ ಹಿನ್ನೆಲೆ ಇದೆ. ಅವರ ಮಗ ವೀಣೆಯನ್ನು ವಿದ್ವಾನ್ ಆ ಹಿನ್ನೆಲೆ ಅವರಿಗೆ ಇದೆ. ಅದೆಲ್ಲವೂ ಇಲ್ಲಿ ಪೂರಕವಾಗಿ ಬಂದು ಆ ಛಂದೋಪ್ರಕಾರವಾಗಿಯೇ ಅವರು ಅದನ್ನು ಜೋಡಿಸಿಕೊಟ್ಟು ಇವತ್ತು ನಮ್ಮ ಭಾಗವತರಿಂದ ಅದನ್ನು ಹಾಡುವ ಹಾಗಾಯಿತು. ಸೊ ಈ ಬಗೆಯ ಒಂದು ಕುತೂಹಲ, ಪರ ಊರಿಗೆ ಹೋದರೆ ಅಲ್ಲಿ ಕೂಡ ನನ್ನ ಪ್ರತಿಭೆಯನ್ನು ಬೆಳೆಸಲಿಕ್ಕೆ ನನ್ನ ಪ್ರಯತ್ನ ನಾನು ಕೊಡುತ್ತೇನೆ ಅಂತ ಹೇಳುವ ಕರುಣಾಲಕ್ಷ್ಮಿಯವರ ಈ ಪ್ರಯೋಗಕ್ಕೆ ನಮ್ಮೆಲ್ಲರ ಮೆಚ್ಚುಗೆ ಇದೆ. ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉಳಿದಂತೆ ಎಲ್ಲ ಸೂತ್ರಧಾರ ರಾಮ ಸರ್. ಪ್ರತಿ ಸಲ ಪ್ರಾಕ್ಟೀಸ್ ಆಗುವಾಗ ಒಂದು ಮುಖ ತೋರಿಸುವ ಕೆಲಸ ಆದರೂ ನಾನು ಮಾಡ್ತಿದ್ದೆ. ಈ ಸಲ ಮುಖನೂ ತೋರಿಸಲಿಲ್ಲ. ಕಳೆದ ವಾರ ಇಡೀ ಬೇರೆ ಬೇರೆ ಔದ್ಯೋಗಿಕ ಒತ್ತಡಗಳಿತ್ತು, ಇನ್ಸ್ಪೆಕ್ಷನ್ಗಳು ಮತ್ತೊಂದೆಲ್ಲ. ಏನೋ ಪ್ರಾಕ್ಟೀಸ್ ನಡೀತಾ ಇದೆ ಅಂತ ಮಾತ್ರ ಗೊತ್ತಿತ್ತು. ನಾನು ಆ ಕಡೆ ತಿರುಗಿ ನೋಡಲಿಲ್ಲ. ಇಡೀ ಉಸ್ತುವಾರಿಯನ್ನು ನಾನು ಸಂದೇಹ ಪಟ್ಟಿದ್ದೆ ಸಲಹೆಯನ್ನು ಕೊಟ್ಟಾಗ, ಆಗ್ತದಾ, ಸಾಧ್ಯವಾ? ಬಟ್ ಎಲ್ಲವನ್ನು ಮೀರಿ ಅಚ್ಚುಕಟ್ಟಾಗಿ ಅದನ್ನು ವ್ಯವಸ್ಥೆ ಮಾಡಿದವರು ನಮ್ಮ ಗ್ರಂಥಪಾಲಕರು, ಯಕ್ಷಗಾನ ಸಂಘದ ರಾಮ ಸರ್. ಯಾಕಂದರೆ ಅವರ ಒಳಗೆ ಕೂಡ ಒಂದು ಯಕ್ಷಗಾನದ ರಕ್ತ ಇದೆ. ಇಲ್ದಿದ್ದರೆ ಆ ಪ್ರಯೋಗ ಬರ್ತಿರಲಿಲ್ಲ. ಅವರಿಗೆ ವಿಶೇಷವಾದ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಪೂರ್ವಕವಾಗಿ ನಾವು ದಾಖಲು ಮಾಡಿದ್ದೇವೆ, ರೆಕಾರ್ಡ್ ಮಾಡಿದ್ದೇವೆ. ಯಾಕೆ ರೆಕಾರ್ಡ್ ಮಾಡಿದ್ದು ಅಂದರೆ, ಈಗಿನ ಸಮೂಹ ಮಾಧ್ಯಮ ಸೋಷಲ್ ಮೀಡಿಯಾವನ್ನು ಬಳಸಿಕೊಂಡು ಇದು ಹಿಂದಿ ಆಗ ಹೇಳಿದ ಹಾಗೆ ಇದು ಉತ್ತರ ಭಾರತಕ್ಕೂ ತಲುಪಬಹುದು. ಇದು ಕೇವಲ ನಾವು ಪ್ರಯೋಗ ಮಾಡಿದ್ದೇವೆ ಎನ್ನುವುದಲ್ಲ, ಯಕ್ಷಗಾನವನ್ನು ಹಿಂದಿಯ ಮೂಲಕ ನಾವು ಇನ್ನಷ್ಟು ವಿಸ್ತರಿಸಲಿಕ್ಕೆ ಸಾಧ್ಯ ಆಗುವುದಿದ್ದರೆ ಅದರಲ್ಲಿ ಬೆಟ್ಟಂಪಾಡಿಯ ಒಂದು ಕೊಡುಗೆ ಕೂಡ ಇರಲಿ ಎನ್ನುವ ಕಾರಣಕ್ಕೋಸ್ಕರ ಅದನ್ನು ಪ್ರೊಫೆಷನಲ್ ತಂಡವನ್ನೇ ಬರಲಿಕ್ಕೆ ಹೇಳಿ ಇವತ್ತು ರೆಕಾರ್ಡ್ ಮಾಡಿದ್ದನ್ನು ಆದಷ್ಟು ಬೇಗ ಎಡಿಟ್ ಎಲ್ಲ ಮಾಡಿ ಅದರ ಲಿಂಕ್ ಮಾಡಿ ನಿಮಗೆಲ್ಲ ಕಳಿಸ್ತೇವೆ. ಸಾಧ್ಯ ಆದಷ್ಟು ಅದನ್ನು ಶೇರ್ ಮಾಡಿ. ಯಾಕೆಂದರೆ ನಮ್ಮ ಕಾಲೇಜಿನಲ್ಲಿ ನಡೆದಂತಹ ಒಂದು ಈ ನಾವು ಮಾಡುವ ಒಂದು ಪುಟ್ಟ ಕೆಲಸ ಕೂಡ ಯಕ್ಷಗಾನದಂಥ ಒಂದು ಕಲೆಗೆ ನಾವು ಕೊಡುವಂಥ ಒಂದು ಪ್ರಚೋದನೆ ಆಗ್ತದೆ ಎನ್ನುವ ನಂಬಿಕೆಯಿಂದ ಆ ಕೆಲಸವನ್ನು ಮಾಡಿದ್ದೇವೆ. ಇನ್ನೊಮ್ಮೆ ನಾವೆಲ್ಲ ಈ ಥರದ ಕಾರ್ಯಕ್ರಮಗಳ ಮೂಲಕ ಒಂದು ಆಸೆ ಇದೆ. ಇವತ್ತು ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಒಂದು ಪ್ರದರ್ಶನ, ಸಾಕಷ್ಟು ಸ್ಪಾನ್ಸರ್ಗಳ ಸಾಮರ್ಥ್ಯ ಇರುವಂಥವ್ರು ಇದ್ದಾರೆ. ಅನುಕೂಲ ಆದರೆ ನನ್ನ ಕಾಲೇಜಿಂದ ಹೊರಗಡೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ಕೊಂಡು ರಾಮ ಸರ್ ಪುತ್ತೂರಿನಲ್ಲ
ಅಥವಾ ಬೆಟ್ಟಂಪಾಡಿಯ ಸಾರ್ವಜನಿಕರು ಇವತ್ತು ನಾನು ಕರಿಬೋದಿತ್ತು. ಬೆಟ್ಟಂಪಾಡಿಯ ನಾನು ನನ್ನ ಆತ್ಮೀಯ ಸ್ನೇಹಿತರನ್ನು ಕೂಡ ಕರೀಲಿಲ್ಲ ಇವತ್ತು. ಯಾಕಂದರೆ ನಮ್ಮ ಲಿಮಿಟೇಷನ್ ಗೊತ್ತಿದೆ ಈ ಹಾಲಲ್ಲಿ ಮತ್ತು ಇದು ಹೇಗಾಗ್ತದೆ ಇತ್ಯಾದಿಗಳು. ಇದಕ್ಕೆ ಒಂದು ಸ್ಟೆಪ್ ಇದನ್ನು ಮುಂದಕ್ಕೆ ಹೊರಗಡೆ ಕರ್ಕೊಂಡು ಹೋಗಿ ಸ್ವಲ್ಪ ದೊಡ್ಡ ವಿಸ್ತಾರವಾದಂಥ ಒಂದು ವೇದಿಕೆಯಲ್ಲಿ ಈ ಪ್ರದರ್ಶನವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಪುತ್ತೂರಿನಲ್ಲಿ ಅಥವಾ ಬೆಟ್ಟಂಪಾಡಿಯ ದೇವಸ್ಥಾನದಲ್ಲಿ ಎಲ್ಲಾದರೂ ನೋಡೋಣ ಮುಂದಿನ ದಿವಸಗಳಲ್ಲಿ. ಹಾಗಾದರೆ ಈ ಕಲೆಯನ್ನು ಬೆಳೆಸಿದ ಹಾಗಾಗ್ತದೆ. ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದ ಒಂದು ಎಕ್ಸ್ಟೆನ್ಷನ್, ಒಂದು ವಿಸ್ತರಣೆ ಕೊಟ್ಟ ಹಾಗಾಗ್ತದೆ ಅಂತ ದಿನಗಳು ಬರಲಿ. ಸಾಕಷ್ಟು ಪತ್ರಿಕೆಯವರೆಲ್ಲ ಇದನ್ನು ಪ್ರಚಾರ ಮಾಡಿದರೆ ನೋಡಿ, ಇದು ನೋಡುವ ಇದರ ಬಗ್ಗೆ ಇನ್ನಷ್ಟು ವಿಸ್ತಾರಕ್ಕೆ ಒಯ್ಯಲಿಕ್ಕೆ ಆಗ್ತದೆ ನಾವು ಪ್ರಯತ್ನ ಮಾಡೋಣ. ಸಂಬಂಧಪಟ್ಟ ಎಲ್ಲರಿಗೂ ಎಲ್ಲ ಹಂತಗಳಲ್ಲೂ ಇದನ್ನು ಸಹಕರಿಸಿದಂಥ ನನ್ನ ಪ್ರೀತಿಯ ವಿದ್ಯಾರ್ಥಿ ವರ್ಗ ಇದ್ದಾರೆ, ಕೆಲವು ಹಳೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳನ್ನು ಹೇಳ್ತಾ ಚಂದದ ಒಂದು ಹಿಂದಿ ಸಪ್ತಾಹವನ್ನು ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಮಾಡಿರುವಂಥ ಹಿಂದಿ ವಿಭಾಗಕ್ಕೂ ವಿಶೇಷವಾದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. IQAC ಸಂಚಾಲಕರಾದ ಡಾಕ್ಟರ್ ಕಾಂತೇಶ್ ಎಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹಿಂದಿ ವಿಭಾಗ ಮುಖ್ಯಸ್ಥರಾದ ಶ್ರೀಮತಿ ಕರುಣಾಲಕ್ಷ್ಮಿ KS ರವರು ಸ್ವಾಗತಿಸಿದರು. हिंदी विभागाध्यक्ष श्रीमती करुणालक्ष्मी जी से अनुरोध करता हूँ. सभी को नमस्कार. आज हिंदी दिवस के समारोह के उपलक्ष्य में आए हुए गणमान्य व्यक्तियों का और आप सभी का स्वागत करना मुझे अतीव आनंद की अनुभूति प्रदान कर रही है. इस संदर्भ में मैं कहना चाहती हूँ कि भारत एक सामाजिक संस्कृति वाला राष्ट्र है. यहाँ पर 1000 से भी ज़्यादा भाषाएं बोली जाती हैं. ऐसे में हिंदी संपर्क भाषा के रूप में और राजभाषा ऑफिशियल लैंग्वेज ऑफ इंडिया के रूप में अपना योगदान देती आ रही है. तो इस हिंदी पखवाड़े के संदर्भ में हमने अपनी कॉलेज की तरफ से एक सर्वेक्षण करवाया था. मतलब हमारे कैंपस में कितने लोग हिंदी जानते हैं. तो मुझे आश्चर्य हुआ उसका परिणाम देखकर, क्योंकि यहाँ से जितने भी विद्यार्थी हैं उन्होंने सभी जो हिंदी आती है उसके लिए टिक किया था. कुछ लोग लिखना जानते हैं, पढ़ना जानते हैं, लेकिन समझ तो सभी सकते हैं. जब ये विषय मुझे मालूम हुआ तब मेरे मन में एक नई ये पैदा हुई कि क्यों ना हम यक्षगान को इस कॉलेज में हिंदी में खिलाएं, क्यों ना नहीं खिला सकते. तो इसी का नतीजा आप यहाँ पर देख रहे हैं. तो इस सुंदर कार्यक्रम में सबसे पहले इस कार्यक्रम के अध्यक्ष महोदय हमारे कॉलेज के प्राचार्य जी डॉक्टर वरदराज सीनियर सर जी का स्वागत करती हूँ. बहुत स्वागत. इस कार्यक्रम के मुख्य अतिथि तथा वक्ता के रूप में श्री प्रकाश जी भट्ट पधारे हुए हैं. वे काजू शोध निदेशालय के चीफ तकनीकी ऑफिसर हैं और पुत्तूर तालुक राजभाषा क्रियान्वयन समिति के सदस्य भी हैं. उनका मैं इस कार्यक्रम में हार्दिक स्वागत करती हूँ. ख्यात यक्षगान लेखक तथा जाने माने विद्वान श्री सदाशिव भट्ट जी मुख्य अतिथि के रूप में पधार कर इस मंच की गरिमा बढ़ाई है. उनको भी मैं स्वागत करती हूँ. हमारे लिए अत्यंत संतोष का विषय है दक्षिण कन्नड़ मिल्क फेडरेशन के अध्यक्ष श्री नारायण प्रकाश भट्ट जी हमारे बीच अतिथि के रूप में उपस्थित रहकर हमारा उत्साहवर्धन कर रहे हैं. उनका भी स्वागत. IQAC संचालक डॉक्टर कांतेश जी का इस कार्यक्रम में तहे दिल से स्वागत करती हूँ. ऐसे हर कार्यक्रम में उनका मार्गदर्शन रहता है. हमारे महाविद्यालय के ग्रंथपाल तथा यक्षगान संघ के संचालक श्री रामा सर जी का इस कार्यक्रम में स्वागत करती हूँ. इस कार्यक्रम में पधारे हुए सभी प्राध्यापक और कार्यालय के मित्रों को मैं इस संदर्भ में स्वागत करती हूँ. यहाँ पर उपस्थित हिंदी प्रेमी तथा यक्षगान प्रेमियों का स्वागत करती हूँ. अत्यंत अनुशासन से बैठकर कार्यक्रम में भाग ले रहे सभी छात्र छात्राओं का मैं इस कार्यक्रम में स्वागत करती हूँ.
कलाकार मंच पर पधारे। ಕುಮಾರಿ ವಿದ್ಯಾಶ್ರೀ, ರಕ್ಷಿತಾ, ಶ್ರಾವ್ಯ, ದೀಪ್ತಿ, ಸ್ವಾತಿ, ಕೃತಿಕಾ ಹಾಗೂ ಸಿಂಧು ಪ್ರಾರ್ಥಿಸಿದರು. अंजाम प्रभु करते हैं हम शुरू आज का काम प्रभु करते हैं हम शुरू आज का काम प्रभु. ಕಾಲೇಜಿನ ಯಕ್ಷಗಾನ ಕಲಾ ಸಂಘದ ಸಂಚಾಲಕರು ಹಾಗೂ ಗ್ರಂಥಪಾಲಕರಾದ ಶ್ರೀರಾಮ ಕೆ ಧನ್ಯವಾದ ಸಮರ್ಪಿಸಿದರು. ಹಾಗೂ शुरू आज का काम प्रभु करते हैं हम शुरू आज का काम प्रभु करते हैं हम शुरू आज का काम प्रभु. ಕಾಲೇಜಿನ ಯಕ್ಷಗಾನ ಕಲಾ ಸಂಘದ ಸಂಚಾಲಕರು ಹಾಗೂ ಗ್ರಂಥಪಾಲಕರಾದ ಶ್ರೀರಾಮ ಕೆ ಧನ್ಯವಾದ ಸಮರ್ಪಿಸಿದರು. रहने वालों सभी को नमन करते हुए मेरा धन्यवाद समर्पण अभी करना चाहता हूँ. इस हिंदी दिवस कार्यक्रम के समापन समारोह में उपस्थित गण्यमान्य व्यक्तियों को धन्यवाद अर्पित करना मैं अपना सौभाग्य मानता हूँ. सबसे पहले इस कार्यक्रम के अध्यक्ष महोदय हमारे महाविद्यालय के प्राचार्य डॉक्टर वरराज चंद्रगिरी सर जी को धन्यवाद समर्पित करता हूँ. इस कार्यक्रम के मुख्य अतिथि मुख्य तकनीकी अधिकारी पुत्तूर राजभाषा अनुष्ठान समिति के सदस्य श्री प्रकाश जी भट्ट जी को धन्यवाद समर्पित करता हूँ. इस संदर्भ में कार्यक्रम में उपस्थित रहकर कार्यक्रम की शोभा बढ़ाने वाले श्री सदाशिव भट्ट जी को हृदय से धन्यवाद समर्पित करता हूँ. इस सुंदर कार्यक्रम में उपस्थित रहकर हम सबका हौसला बढ़ाने वाले श्री नारायण प्रकाश जी को धन्यवाद समर्पित करता हूँ. सभी को एक और बार फिर धन्यवाद करता हूँ. सभी को धन्यवाद. ಹಾಗೂ ತೃತೀಯ ವರ್ಷದ ಬಿಕಾಂ ವಿದ್ಯಾರ್ಥಿ ಆದರ್ಶನ್ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಹಿಂದಿ ಪಕ್ವಾಡದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಹಾಗೂ ಹಿಂದಿ ಯಕ್ಷಗಾನದ ಪ್ರದರ್ಶನವನ್ನು ನೀಡಿದ ಹಿಂದಿ ವಿಭಾಗ ಹಾಗೂ ಯಕ್ಷಗಾನ ಕಲಾ ತಂಡದ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಿದರು.